ಗಾಳಿಪಟ. ನೀವು ಬಿಗ್ ಬಾಸ್ಗೆಲ್ಲ ಬರ್ಬೇಕಂತ ಮೇಲೆ ಬಿಡೋ ಅನ್ನೋ ಕೆಳಗಡೆ ಬಿಡ್ತಾವ ಮಚ್ಚ ನೀನು ಹುಡಿಯಾಗ್ಬಿಟ್ಟಿದ್ದೇನೆ ಲವ್ ಮಾಡ್ಬಿಡ್ತೀಯ ಮಚ್ಚ ಆಗ್ಯಾದ ಲಕ್ಷ್ಮೀ ಬಾರಮ್ಮ ನೋಡ್ತೀನಿ ನಾನು ಸೀರಿಯಲ್ ನೋಡ್ತಿದ್ರಾ ಕಮೆಂಟ್ ಮಾಡಿ ಹೇಳಿ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗಾಯ್ಸ್, ಇವತ್ತಿನ ಬ್ಲಾಗು ನಾನು ತಮ್ಮನೇಲಿ ನೋಡ್ತೀರಾ. ಇವತ್ತು ಸಂಕ್ರಾಂತಿ ಹಬ್ಬ. ಇದು ನಾನು ಸಂಕ್ರಾಂತಿ ಹಬ್ಬ ಹಿಂದೆ ದಿವಸ ಮಾಡ್ತಿರೋದು. ಸೊ ಏನೇನು ಶಾಪಿಂಗ್ ಮಾಡ್ತೀವಿ, ಏನೇನು ತೊಗೊಂಬರ್ತೀವಿ ಮನೆಗೆ ಅನ್ನೋದೆಲ್ಲ ನಿಮಗೆ ತೋರಿಸ್ತೀವಿ. ಹಾಯ್ ಮಾಡಿ ಕುಶಾನಿ, ಇಲ್ಲಿ ನಾನು ಚೆನ್ನಾಗಿ ಕಾಣಿಸ್ತಿದ್ಯಾ ಕುಶಾನಿ? ಚೆನ್ನಾಗಿ ಕಾಣಿಸ್ತಿದ್ಯಾ? ಎಲ್ಲೋಗ್ತೀವಿ ನಾವು ಇವಾಗ? ನೀನು ಬೇಡ, ನೀನು ಇಲ್ಲೇ ಇರು. ಅಮ್ಮ ನಾವು ಇಬ್ಬರು ಹೋಗೋಣ. ಅಮ್ಮ ನೋಡಿ ಇಲ್ಲೇ ಇರಲಿ. ನೀ ಅಲ್ಲೇ ಇರಿ, ನೀನು ಬರಬೇಡ. ನೀನು ನೀ ಯಾಕೆ ಬರ್ತೀಯಾ? ನೀ ಇಲ್ಲೇ ರಮ್ಮ ನೀನು. ಅಮ್ಮ ನಾ ಬಾ, ನಾವು ಹೋಗೋಣ. ಇವಳು ಇಲ್ಲೇ ಬಿಟ್ಬಿಡು ಹೋಗೋಣ. ಆಯ್ಬಿಡು, ನೀನು ಡ್ರೆಸ್ ತೋರ್ಸಾಯ್ತು, ಹೋಗಿ ತಿರುಗು. ಸಾಕು ಬಾಯ್ಲಿ ಕ್ಯೂಟಾಗಿ ಕಾಣಿಸ್ತಿದ್ಯಾ ಮಗನೇ? ಎಲ್ಲಿ ಶೂ ಲೈಟು? ಓಹೋ ಬರುತ್ತಾ ಲೈಟು? ಸೂಪರ್. ಓಕೆ, ಹಾಯ್ ಅಮ್ಮ. ನಮಸ್ತೆ ಎಲ್ಲರಿಗೂ. ಹಾಯ್. ಸೊ ಈ ಸತಿ ನಮ್ಮ ಮನೇಲಿ ಕುಶಾನಿ ಪ್ರಯುಕ್ತ ಮೊದಲನೇದಾಗಿ ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಅದನ್ನು ಮಾಡ್ತಿದ್ದೀವಿ. ಸೊ ಬನ್ನಿ ಹೋಗುವ. ಕಾರಲ್ಲಿ ಹೋಗ್ಬೇಕಿತ್ತು. ನನ್ನ ಕಾರು ಸರ್ವಿಸಿಗೆ ಬಿಡಬೇಕು. ಅದು ಅದಕ್ಕೇ ನಾನು ಬೈಕಲ್ಲಿ ಹೋಗ್ತಿದ್ದೀವಿ. ಬೆಂಗಳೂರು ವೆದರ್ ನೋಡಿ ವಯಸ್ಸು ಹೆಂಗಿದೆ. ಫುಲ್ ತಣ್ಣಗಿದೆ ನಮ್ಮ. ಕೋಲ್ಡ್ ಆಗ್ಬಿಟ್ಟಿದೆ ಫುಲ್ ಬೆಂಗಳೂರು ವೆದರು. ಕೋಲ್ಡ್ ಆಗ್ಬಿಟ್ಟು ಬೇಗ ಮತ್ತು ಸಂಕ್ರಾಂತಿ ಅಂತಂದರೆ ಫಸ್ಟ್ ಬರೋದು ಅವರೆಕಾಳು ಮತ್ತು ಗೆಣಸು, ಕಡಲೆಕಾಯಿ ಅಲ್ಲಮ್ಮ. ಸಂಕ್ರಾಂತಿ ಅಂತ ಬರೋದೇ ಫಸ್ಟ್ ಅದು. ಕುಶಾನಿ ಹಂಗೆಲ್ಲ ಮುಟ್ಬಾರ್ದು. ಹೋಗ್ಬಿಡ್ತಾ ಸೈಡ್ ಬಾ. ಎಷ್ಟಮ್ಮ? 1 ಕೆಜಿ 120 ರೂಪಾಯಿ ಅಂತೆ. 1 ಕೆಜಿ 120 ರೂಪಾಯಿನಾ? ಅವರೆಕಾಯಿ 1.5 ಕೆಜಿ 100 ರೂಪಾಯಿ ಇತ್ತು. ಈಗ 120 ರೂಪಾಯಿ 1 ಕೆಜಿ. ಯಪ್ಪ, ಇಡೀ 1 ಕೆಜಿ. ಇವಾಗ ಸೀಸನ್ ಅಲ್ವ, ಅದಕ್ಕೆ. ಆಂಟಿ ಕೊಡಿ ಆಂಟಿ ಅಮ್ಮ, ಕವರಿಲ್ವಾ? ಹೇಳು ಕೊಡಿ ಆಂಟಿ ಅಮ್ಮ. ಗೈಸ್ ಚೆನ್ನಾಗಿದೆ ಗೈಸ್ ಕಾಯಿ. ಗೈಸ್ ಕಡಲೆಕಾಯಿನ ಬೇಯಿಸ್ಕೊಂಡು ತಿಂದರೆ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಕೊಡುತ್ತೆ. ನೀವೇನು ತಿಂತೀರಿ ಹೇಳಿ ಕಡಲೆಕಾಯಿನ? ನೀವು ನೋಡ್ತೀನಿ ನಾನು ಸೀರಿಯಲ್ ನೋಡ್ತಿದ್ರಾ? ಚೆನ್ನಾಗಿ ಬರ್ತಿದ್ಯಾ? ಹ್ಞೂ ರೀ, ಚಂದ ಮಾಡ್ತೀರಿ. ಥ್ಯಾಂಕ್ ಯು ಕೊಡೋದು ಕೊಡಿ. ನಮ್ಮ ಅಮ್ಮ 20 ರೂಪಾಯಿ ಜಗಳ ಆಡ್ಕೊಂಡು. ಬೆಲೆ ಇವಾಗ ಹಬ್ಬದ ರೇಟ್ ಅಲ್ವಾ, ಎಲ್ಲರಿಗೂ ಬೆಲೆನೇ. ಕೇಳ್ಬಿಡ್ತಾನೆ ತಗೊಂಡಿದ್ದು. ನೋಡಿದ್ರ 20 ರೂಪಾಯಿ ಜಗಳ ಆಡ್ದವ್ರೆ. ಇವತ್ತು ಮಾತ್ರ ರೈಟು 50 ರೂಪಾಯಿ ನೋಟದಲ್ಲ ಕೊಡ್ರಿ. ನೋಟು ಬಿಡಮ್ಮ ಹೋಗ್ಲಿ. 20 ರೂಪಾಯಿ ಇಟ್ಕೊಂಡ್ಲಿ ಅವರು. ಇಲ್ಲಾಂದ್ರೆ 20 ರೂಪಾಯಿ ಕಡಲೆಕಾಯಿ ಹಾಕ್ರಿ. ಓ ಬಾಮ್ಮ ಹೋಗ್ಲಿ, 20 ರೂಪಾಯಿ ಇಟ್ಕೊಳ್ಳಿ ಬಾಮ್ಮ. ನೀವೇ ಎಷ್ಟು ಕಷ್ಟಪಡ್ತೀರಿ. ನಮ್ಮ 10 ರೂಪಾಯಿ ತಗೊಂಡ್ಬಿಟ್ರು. ಮತ್ತೆ ಸುಮ್ಮನೆ ಬರ್ತಾ ನೋಡ್ರ ಬಾರ್ಗೆ ನಮ್ಮಮ್ಮ ಹೆಂಗ್ ಮಾಡ್ತಾವ್ರೆ. ಥ್ಯಾಂಕ್ ಯು. ಹಾಯ್ ಮಾಡೋ ಕುಶಾನಿ. ಇವಾಗ ಹೂವು ತೊಗೊಳಕ್ ಬಂದಿದ್ದೀವಿ. ಹೂದ ರೇಟು ಸಿಕ್ಕಾಪಟ್ಟೆ ಇರುತ್ತೆ ಹಬ್ಬದ ದಿನ ಮಾತ್ರ. ಬನ್ನಿ ತೊಗೊಂಡು ಹೋಗುವ. ಏನು ಕಾಯಮ್ಮ ಇದು? ಅಮ್ಮ ಏನು ಕಾಯಿ ಇದು? ಏನು ಶುಂಠಿನ ಅದು? ಇದು ಯಾವ ಕಾಯಿ ಅಂತ ಕಮೆಂಟ್ ಮಾಡಿ ಹೇಳಿ ಗೈಸ್. ಹಾಯ್ ಗಾಯ್ಸ್, ಹೂದ ರೇಟೇ ಜಾಸ್ತಿ ಗಾಯ್ಸ್. ನೋಡಿ ಇಷ್ಟು ಹೂಕ್ಕೆ ಎಷ್ಟಮ್ಮ? 260 ರೂಪಾಯಿ. ಏನಿಲ್ಲ, ಒಂದು ಮಾರು ಹೂವು, ಒಂದು ಅರ್ಧ ಮೊಳ ಮಲ್ಲಿಗೆ ಹೂವು ಅಷ್ಟೇನೆ. ನೋಡಿದ್ರಾ, ಹಬ್ಬದ ಟೈಮಲ್ಲಿ ಬರ್ತಾರೆ. ಇರ್ಲಿ ಅದು ಬುಜ ನೋಡಿ, ಮ್ಯಾಲಿಗೆ ತಿರುಗ್ತಾ ಇದೆ ಅವಳಿಗೆ ಮಾತುಗಳು. ಅದಕ್ಕೆ ಮಾಡ್ತಾವಳೆ. ಇವಾಗ ಪೂಜೆ ಸಾಮಾನು ತಗೊಂಡು ಹೋಗ್ತಾ ಇದ್ದೀವಿ. ಹಾಯ್ ನಿಮ್ಮ ದೊಡ್ಡ ಫ್ಯಾನು. ಥ್ಯಾಂಕ್ ಯು. ಒಂದು ಫೋಟೋ ತೊಳಿ. ತಗೋಬೋದಾ? ಥ್ಯಾಂಕ್ಸ್ ನೋಡಿ. ನಿಮ್ಮ ಮಮ್ಮಿ ಜೊತೆ ಒಂದು ತಗೋಬೇಕು. ತಗೊಳ್ಳಿ. ಮೀಟ್ ಆಗಿದೆ ನಿಮ್ಮ ಮಮ್ಮಿನ. ಅಲ್ಲೇ ತಗೊಳ್ಳಿ ಮಮ್ಮಿ. ರೈಟ್ ಸೇಬರು ನಮ್ಮ ಮೀಟ್ ಆಗಿದಾರಂತೆ. ನೋಡಿ ಗೈಸ್, ನಮ್ಮ ಫ್ರೆಂಡ್ಸು. ಏನು ಕೊಡ್ತಾ ನೀವು ಅಮ್ಮಂಗೆ ಫ್ರೆಂಡ್ಸ್? ಹಾಕೊಂಡು ಬಾಯ್ ಮಾಡ್ಬಿಡು. ನೀವು ಬಿಗ್ ಬಾಸ್ಗೆಲ್ಲ ಬರ್ಬೇಕಂತ ಆಸೆ. ಹೌದಾ? ನಮ್ಮಮ್ಮ ಕಳ್ಸಿಲ್ಲ ಬಿಗ್ ಬಾಸ್ಗೆ. ಬಿಗ್ ಬಾಸ್ ಬರೋ ನೀವೆಲ್ಲ ಮಿಸ್ ಆಗ್ತಿಲ್ಲ. ನಿಮ್ಮನ್ನೆಲ್ಲ ದಿನ ನೋಡೋಕ್ಕಾಗಲ್ಲ. ಇದೇ ಸಾಕು ಅಂತ. ಥ್ಯಾಂಕ್ ಯು. ನೀವೆಲ್ಲ ಇದಿರಲ್ಲ. ಇದೇ ಗೈಸ್, ನಾವು ಒಂದು ಪ್ಲ್ಯಾನ್ ಮಾಡಿದ್ವಿ. ಇವಾಗ ಕುಶಾನಿಗೆ ಎಳ್ಳು ಬೆಳ್ಳ ಹಾಕ್ಕೊಟ್ಟು ಮನೆ ಕಳಿಸ್ಬೇಕಲ್ವಾ.
ಸೊ ಅದಕ್ಕೆ ಮಡಿಕೆಯಲ್ಲಿ ಹಾಕೊಟ್ಟು ಕೆಲಸ ಅನ್ಕೊಂಡಿದ್ದೀವಿ. ಏನಮ್ಮ ಏನಂತೀಯ? ಫಸ್ಟ್ ಆಗಿದೆ ನನಗೆ. ಅದಕ್ಕೆ ಪ್ಲಾಸ್ಟಿಕ್ ಡಬ್ಬಗಳು ನೋಡಿದೆ, ನೀನು ಈ ಥರ ಕೊಡೋಣ ಅಂದೆಲ್ಲ, ನೋಡೋಣ ಏನೋ ಇನ್ನೋವೇಟಿವ್ ಆಗಿದೆ ಅಂತ ಬಂದೆ. ಚೆನ್ನಾಗಿರುತ್ತೆ. ಕುಶಾನಿ ಮಡಿಕೆ ನೋಡಿ, ಮಡಿಕೆ ಕೊಡೋಣ. ಮಡಿಕೆಯಲ್ಲಿ ನಿಂಗೇನು ಬೇಕು ಇವಾಗ? ಅವಳು ಕಾಣಿಸ್ತು ಪಾಪಗಳು ಬೇಕಂತ. ಮನೇಲಿ ಈ ಥರ ಪಾಪಗಳು ಅವಾಗಲೇ ನೀನು ಮಾಡ್ತೀಯಾ? ಈ ಥರ ಅವಳು ಆಚೆ ಕರ್ಕೊಂಡು ಬಂದರೆ ಹಿಂಗೆ. ಇವಾಗ ಕಬ್ಬು ತೊಗೊಳಕ್ಕೆ ಬಂದಿದ್ದೀವಿ. 100 ರೂಪಾಯಿಗೆ 3 ಕಬ್ಬು ಅಂತೆ. 60 ಏನದು? ಕಬ್ಬು ಏನು? ಈಗ ಜಸ್ಟ್ ಮನೆಗೆ ಬಂದ್ವಿ, ಎಲ್ಲ ತೊಗೊಂಬಂದ್ಬಿಟ್ಟು ಐಟಮ್ಗಳು ಏನು ಬೇಕು. ಸೊ ನಿಮಗೆ ಬೆಳಗ್ಗೆ ಸಿಗ್ತೀವಿ. ಸಂಕ್ರಾಂತಿ ಹೆಂಗೆ ಮಾಡ್ತೀವಿ ನಮ್ಮ ಮನೇಲಿ ಅಂತ ನಿಮ್ಗೆ ತೋರಿಸ್ತೀವಿ, ಓಕೆನಾ? ಸೊ ಮೀಟ್ ಯು ಮಾರ್ನಿಂಗ್. ಬಾಯ್, ಗುಡ್ ನೈಟ್. ಗೈಸ್, ಕುಶಾನಿ ಸಾಂಗ್ ಗೆಡ್ಸ್ಕೊಳ್ಳಿ. ಯಾವ್ದೋ ಸಾಂಗ್ ಆಡ್ತಾಳೆ ಗೈಸ್. ಅವಳು ಯಾಕೆ ಗೊತ್ತಾ ಕಟ್ಕೊಂಡಿರೋದು? ಅಲ್ಲಿ ಮಾಷಾ ಬರುತ್ತೆ, ಒಂದು ಮಾಷಾ ಥರ ಕಟ್ಕೊಂಡವಳೆ. ಕುಶಾನಿ ನೀನು ಯಾರು? ಹಾಂ, ಇದು ಸುದೀಪ್ ಸರ್ ಸ್ಟೈಲ್. ಇದು ಜೋಬ ಕೈ ಕೊಡೋದು ಸುದೀಪ್ ಸರ್ ಸ್ಟೈಲು. ಕಥೆ ಕೊಡ್ತಾಳೆ ನೋಡಿ. ಟೈಮು 12 ಗಂಟೆ ಆಗೈತೆ. ಅವಳು ಆಟಗಳು ನೋಡಿ, ಮ್ಯಾಟ್ ಎತ್ತು ಕಥೆ ಕೊಡ್ಸೋದು. ಸ್ಟಾರ್ಟ್ ಆಯಿತು. ನೀನು ಕೆಲಸ ಮಾಡ್ಕೊಳಕ್ಕೊಬ್ಳು ಸಿಕ್ಕವಳೆ. ಗುಡ್ಸಮ್ಮ, ನೀನು ಗುಡ್ಸಮ್ಮ. ಅವಳು ಆಟ ನೋಡಿ ನಂಗೆ ಎಷ್ಟು ಕ್ಯೂಟಾಗಿ ಕಾಣಿಸ್ತವಳೆ. ಕುಶಾನಿ ಸಾಂಗ್ ಆಡು. ಸೊ ಗೈಸ್, ಓಕೆ, ನಿಮಗೆ ಬೆಳಗ್ಗೆ ಸಿಗ್ತೀನಿ. ಕುಶಾನಿ ಕಸ ಗುಡಿಸ್ತೀಳೆ, ಬೆಳಗ್ಗೆ ಸಿಗ್ತೀನಿ, ಓಕೆನಾ? ಗುಡ್ ನೈಟ್. ಎಲ್ಲರೂ ಗುಡ್ ಮಾರ್ನಿಂಗ್, ಹ್ಯಾಪಿ ಸಂಕ್ರಾಂತಿ. ಇದು ನಮ್ಮ ಫಸ್ಟ್ ಹಬ್ಬ. ಇದು ನಮ್ಮ ಫಸ್ಟ್ ಹಬ್ಬ ಸ್ಟಾರ್ಟ್ ಆಗೋದು. ಎಲ್ರಿಗೂ ಒಳ್ಳೇದಾಗಲಿ, ಎಲ್ಲರೂ ಖುಷಿಯಾಗಿ ಸಂತೋಷವಾಗಿರಿ. ಇವತ್ತು ನಾನು ಮತ್ತು ಕುಶಾನಿ ನೋಡಿ ಮ್ಯಾಚಿಂಗ್ ಡ್ರೆಸ್ ಹಾಕ್ಕೊಂಡಿದ್ದೀವಿ. ಮ್ಯಾಚಿಂಗ್ ಕುಶಾನಿ ಹ್ಯಾಪಿ ಸಂಕ್ರಾಂತಿ. ಅಮ್ಮಮ್ಮನ ಮ್ಯಾಚಿಂಗ್ ಇಲ್ಲ, ಅಮ್ಮಮ್ಮನ ಬೇರೆದು. ನಾವಿಬ್ಬರು ಮ್ಯಾಚಿಂಗ್. ಹ್ಯಾಪಿ ಸಂಕ್ರಾಂತಿ ಹೇಳು. ಹ್ಯಾಪಿ ಇಬ್ರು ಮ್ಯಾಚಿಂಗ್ ಅಲ್ವಾ? ಇಬ್ರು ಮ್ಯಾಚಿಂಗ್. ಡ್ರೆಸ್ ತೋರಿಸ್ತಿದ್ಯಾ? ತೋರ್ಸ್. ಕಾರ್ತಿಕ್ ಅಮ್ಮ, ಈ ಬಟ್ಟೆ ಕೊಡ್ಸಿದ್ದು ಯಾರು? ಕಾರ್ತಿಕ್ ಕೊಡ್ಸಿದ್ದ. ಅಮ್ಮ ಹ್ಯಾಪಿ ಸಂಕ್ರಾಂತಿ, ಹ್ಯಾಪಿ ಮಕರ ಸಂಕ್ರಾಂತಿ. ಧನ್ಯವಾದಗಳು. ಈ ವ್ಲಾಗ್ ನೋಡ್ತಿರೋ ಪ್ರತಿಯೊಬ್ಬರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಎಲ್ರಿಗೂ ಹೇಳಿದ್ಯಾ? ಏನು ಮಾಡಿದ್ಯಾ ಇವತ್ತು ಅಡುಗೆ? ಅಡುಗೆ ಏನು ಮಾಡಿಲ್ಲ, ಮತ್ತೆ ಸಿಹಿ ಪೊಂಗಲ್ ಮಾಡಿದ್ದೀನಿ. ಗೆಣಸು ಬೇಯಿಸಿದ್ದೀನಿ. ಗೆಣಸು ಅದು ದಿನ ಮಾಡ್ತಿರ್ತೀವಲ್ಲ. ಗೆಣಸು ನಾನು ಯಾವಾಗ ತಿಂತಾರೆ. ಅವರೆಕಾಯಿ, ಕಡಲೆಕಾಯಿ ಇದು ಫೇಮಸ್ ಆ್ಯಕ್ಚುಲಿ. ಸಂಕ್ರಾಂತಿಗೆ ಎಲ್ಲರೂ ತಿಂತಾರೆ. ಅದೆಲ್ಲ ತುಂಬ ಇಷ್ಟ ನನಗೆ ತಿನ್ನೋದಕ್ಕೆ. ಅವರೆಕಾಳು ಮತ್ತು ಕಡಲೆಕಾಯಿ ಬೇಯಿಸ್ಕೊಂಡು ತಿನ್ನೋದಕ್ಕೆ. ಸೊ ನಮ್ಮ ಅಮ್ಮ ಇದೆಯಷ್ಟು ಫುಲ್ಲು ಪೂಜೆ ಎಲ್ಲ ಮಾಡಿದ್ದಾರೆ. ಸೊ ಈಗ ನಾನು ಮತ್ತು ಕುಶಾನಿ ಒಂದೆರಡು ಫೋಟೋಶೂಟ್ ಮಾಡಿದ್ವಿ. ಫೋಟೋಶೂಟ್ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ತೀವಿ ಇನ್ಸ್ಟಾಗ್ರಾಮಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ. ನೀವು ಹೋಗೋ ಫೋಟೋಶೂಟ್ ಮಾಡೋಣ. ವಯಸ್ಸು ರಂಗೋಲಿ ನೋಡಿ ನಮ್ಮ ಅಮ್ಮ ಇವತ್ತು ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಸಂಕ್ರಾಂತಿ ಹಬ್ಬಕ್ಕೆ ರಂಗೋಲಿ ಮಸ್ಟ್ ಅಂಡ್ ಶುಡ್ ಅಲ್ಲವ? ಎಲ್ರು ಮನೆ ಹತ್ರ ಹಾಕ್ತಾರೆ. ಬಣ್ಣಗಳು ಹಾಕ್ತಾರೆ. ಯಾಕೆ? ಅದೊಂದೇನು ಖುಷಿ, ಚೆನ್ನಾಗಿ ಕಾಣಿಸುತ್ತೆ ಅಂತ. ಓಕೆ. ಇರೋದಿಲ್ಲ. ಕುಶಾನಿ ಏನದು? ಹಂಗೆ ಕಿತ್ಕೊಂಡು ತಿನ್ನೋದು. ಅದ್ರ ಹೆಸರೇನು? ಕಬ್ಬು. ಕಕ್ಕು ಅಂತ ಕಡೆ ಕಬ್ಬು. ಅದು ಕಕ್ಕು ಅಲ್ಲ ಕಣೆ, ಅದು ಕಬ್ಬು. ಹೇಳು. ಕಕ್ಕು ಅಂತ ಗೈಸ್. ಮತ್ತೆ ಹೆಂಗಿದೆ ನಿಮ್ಮ ಸಂಕ್ರಾಂತಿ ಹಬ್ಬ? ಹೆಂಗೆ ಸೆಲೆಬ್ರೇಟ್ ಮಾಡ್ತಿದ್ದೀರಾ ನೀವು ಸಂಕ್ರಾಂತಿ ಹಬ್ಬನ? ನಮ್ದು ಇಷ್ಟೇ ನಾರ್ಮಲ್ಲು. ನಾವು 3 ದಿನ ಮನೇಲಿ ಇರ್ತೀವಿ, ಏನು ಬೇಕೋ ಮಾಡ್ಕೊಂಡು ತಿಂತೀವಿ. ಆಮೇಲೆ ಇವಾಗ ಮಧ್ಯಾಹ್ನ ಗಾಳಿಪಟ ಹಾರಿಸ್ತೀವಿ ಹೋಗ್ಬಿಟ್ಟು. ನಾನು ಕುಶಾನಿ ಪಟಕ್ಕೆಲ್ಲ ಗಾಳಿಪಟ ಏನು ಹೇಳು? ಗಾಳಿಪಟ ಹೆಂಗೆ ಗಾಳಿಪಟ ಹಾರ್ತದೆ. ಏನಮ್ಮ? ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡ್ಬೇಕಂತ. ನಾನು ತಿನ್ಸ್ಬೇಕಾ? ನಾನು ಹೆಂಗೆ ತಿನ್ಸ್ತೀನಿ? ನಾನು ತಿನ್ಬಿಟ್ಟು ಒಳ್ಳೆ ಮಾತಾಡ್ಬೇಕಾ? ಏನು ಒಳ್ಳೆ ಮಾತಾಡ್ತೀಯ ನೋಡ್ತೀನಿ. ಏನು ಒಳ್ಳೆ ಮಾತು ಹೇಳ್ತೀಯ ಇವಾಗ ನೋಡ್ತೀನಿ.
ಆದಷ್ಟು ಬೇಗ ಸ್ವಂತ ಮನೆ ಮಾಡ್ಕೋಬೇಕು. ಆಮೇಲೆ ಈ ವರ್ಷದಲ್ಲಿ ಅಟ್ಲೀಸ್ಟ್ ಒಂದು ಫಿಲಮೆಲ್ಲ ಮಾಡಲೇಬೇಕು. ಇದು ನನ್ನ ಒಳ್ಳೆ ಮಾತು. ಹೆಂಗೆ ಸೂಪರಾ? ಮೊದಲನೇದು ಓಕೆ, ಸೆಕೆಂಡ್ ಒನ್ನು ಅದು ಆಮೇಲೆ ಆಗಲಿ ಪರವಾಗಿಲ್ಲ, ಫಸ್ಟ್ ಮನೆ ಬೇಕು. ಸೆಕೆಂಡ್ ಒನ್ ಆದರೆ ಫಸ್ಟ್ ಒನ್ ಆಗೋದು. ದುಡ್ಡು ಮಾಡೋಕವ. ಮುಗಿಯಮ್ಮ. ನಾನು ನೈವೇದ್ಯ ಮಾಡಿದ್ಮೇಲೆ ಅದನ್ನು ಅವಳು ಮಾಡ್ಕೊಂಡು ಏನು ಮಾಡ್ತೀಯ ಕುಶಾನಿ? ಹ್ಞೂ ಒಯ್ ಏನು ಮಾಡಿದೆ? ಕಾಯಿ ನೀವು ಹೊಡೆದ್ನಲ್ಲ ನಾನು ಅದನ್ನು ಕೊಬ್ಬಲ್ ಮಾಡ್ತಾಳೆ. ರೈಸ್ ನನ್ನ ಫೇವ್ರೇಟ್ ಇದು. ಸಂಕ್ರಾಂತಿ ಹಬ್ಬಕ್ಕೆ ಯಾಕಂತ ಮಾಡ್ತಾರೆ ಇದು? ಯಾಕಂದರೆ ಸೀಸನ್ ಅಂತ ತಾನೆ. ಇವಾಗ ಸೀಸನ್ ಹೌದು, ಈ ಟೈಮಲ್ಲೇ ಜಾಸ್ತಿ ಅದು ಬರೋದು ಬೆಳೆಯೋದು. ಈ ಟೈಮಲ್ಲಿ ತಿಂದರೆ ಒಳ್ಳೇದು ಅಂತ. ಒಂದೊಂದು ಸೀಸನಲ್ಲೂ ಅದು ಅದಕ್ಕೆ ಅಂತಲೇ ಸೀಮಿತವಾಗಿರುತ್ತೆ. ಆ ಟೈಮಲ್ಲಿ ಅದನ್ನು ತಿನ್ನಬೇಕು ಅನ್ನೋದಕ್ಕೋಸ್ಕರ ಚೆನ್ನಾಗಿದೆ. ನಮ್ಮ ಅಪ್ಪ ಮುಂಚೆ ಮಾಡ್ಕೊಡ್ತಿದ್ರು ರೈಸ್ ಇಷ್ಟು ತಂದ್ಬಿಡೋರು. ನಮ್ಮ ಅಪ್ಪ ತಂದು ಬೇಯಿಸ್ಬಿಟ್ಟು ನಮ್ಮ ಮುಂದೆ ಇಟ್ಬಿಡೋರು. ಕುತ್ಕೊಂಡು ತಿಂತಾ ಫುಲ್ ಲೂಸ್ ಮೋಷನ್ ಆಗ್ಬಿಡ್ತಿದ್ದೆ ನಮಗೆ. ಫುಲ್ ಲೂಸ್ ಮೋಷನ್ ಆಗ್ಬಿಡ್ತಿತ್ತು ಈ ಟೈಮಲ್ಲಿ ಅಷ್ಟೇ. ಆಮೇಲೆ ಸಿದ್ರೆ ಅಷ್ಟು ರುಚಿ ಬರೋದಿಲ್ಲ. ಚೆನ್ನಾಯ್ತಾ? ಕುಶಾನಿ ಪಾಪ ನಿದ್ದೆ ಬಂದ್ಬಿಟ್ಟಿದೆ, ಆಡ್ತಾವಳು ಅವಳು. ಇನ್ನೊಂದು ಹೆಂಗೆ ಗೊತ್ತಾ, ಕುಶಾನಿಗೆ ಮಧ್ಯಾಹ್ನ ಪೂಜೆ ಮಾಡ್ತೀವಿ. ಮಧ್ಯಾಹ್ನ ಸಂಜೆ ಪೂಜೆ ಮಾಡ್ತೀವಿ. ಎಳ್ಳು ಬೆಲ್ಲ ಕೊಡು. ಅದು ಏನಕ್ಕೆ ಪೂಜೆ ಮಾಡೋದು, ಏನಕ್ಕೆ ಪೂಜೆ ಮಾಡ್ತೀವಿ ಅವೆಲ್ಲ ನೀಟಾಗಿ ನಮ್ಮ ಅಮ್ಮ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ನೀವು ಮಾಡ್ತೀವಿ. ಓಕೆನಾ? ಇವಾಗ ತಿನ್ನುವ. ರೈತ ನಮ್ಮ ಅಮ್ಮಂಗೆ ಅರ್ಧ ಕೆಲಸ ಮಿಕ್ತು ಕುಶಾನಿಯಿಂದ. ದೀಪ ಅರಿತಾವಲ್ಲ ಗಾಳಿಗೆ ನಂಗೆ ಮಾಡ್ತೀನಲ್ಲ, ಅದಕ್ಕೆ ಅವಳು ಹಂಗೆ ಮಾಡ್ತಾಳೆ. ಡ್ರೆಸ್ ತೊಗೊಂಡಿದ್ದೆ, ಚೆನ್ನಾಗಿ ಕಾಣಿಸ್ತಿದೆ ಅವಳು. ಮಿಣ ಅಂತೀಯ ಡ್ರೆಸ್ಸು. ರೈತ ಅಂತೂ ಇಂತೂ ಇಷ್ಟು ಖಾಲಿ ಮಾಡಿದ್ದೀವಿ. ಇವಾಗ ಟರ್ರಾಪುರ ಅಂತ ಊದ್ಗಳು ಬಿಡ್ತಾ ಇರಬೇಕು. ಕುಶನಿಗೆ ಎಲ್ಲ ಬಟ್ಟೆನೂ ತುಂಡ ಆಗ್ತಾವ ಅಷ್ಟೇ. ದಪ್ಪ ಅವಳು ದಪ್ಪ ಆಗಲ್ಲ, ಬಟ್ಟೆಗಳು ಬಿಗಿ ಆಗಲ್ಲ ಅಲ್ವಾ? ಒಳ್ಳೆ ಕಪ್ಪು ತಿಂತವಳೆ. ಇವಾಗ ಅದು ಸಿಕ್ಕೊಡ್ಬೇಕು ಫಸ್ಟು. ಸಂಕ್ರಾಂತಿ ಅಂದರೆ ಸಂಕ್ರಾಂತಿ ಹಬ್ಬ ಯಾಕೆ ಮಾಡೋದು? ಎಲ್ಲ ಸುಗ್ಗಿ ಟೈಮ್. ಇವಾಗ ರೈತರು ಬೆಳೆದಿರೋ ಬೆಳೆನೆಲ್ಲ ಕಣದಲ್ಲಿ ಗುಡ್ಡೆ ಹಾಕಿ ಅದಕ್ಕೆ ಪೂಜೆ ಮಾಡಿ ಮಾಡ್ತಾರೆ. ಸಂಕ್ರಾಂತಿ ಬಂದ್ಬಿಟ್ಟು ಸೂರ್ಯನ ಹಬ್ಬ. ಸೂರ್ಯನ ಪೂಜೆ ಮಾಡೋದು. ನಮ್ಮ ಸೂರ್ಯಂಗಲ್ಲ. ಹೌದು, ಎಲ್ಲರೂ ಕೇಳ್ತಾರೆ ನಿಮ್ಮ ಸೂರ್ಯ ಎಲ್ಲೋದ, ಬರ್ತಡೇಗೆ ಬಂದಿಲ್ಲ ಅಂತ. ಎಲ್ಲೋದ ನಾನು ಕೇಳ್ತಾ ಇದ್ದೀನಿ. ಎಲ್ಲ ಒಂದು ಫ್ಯಾಮಿಲಿ ಜೊತೆ ಕೇಳಿದ್ವಿ. ನಾವು ಫೋರ್ಸ್ ಮಾಡೋಕ್ಕಾಗಲ್ಲ ಬನ್ನಿ ಅಂತ. ಕರೆ ಒಂದು 3 ಸರಿ ಕರಿತೀವಿ. ಅವ್ರು ಬ್ಯುಸಿ ಇರೋ ನಾನು ಏನು ಮಾಡೋಕ್ಕಾಗುತ್ತೆ? ಅಷ್ಟೇ, ಬ್ಯುಸಿ ಇದ್ದಾರೆ, ಅದಕ್ಕೆ ಬಂದಿಲ್ಲ. ಏನು ಮಾಡಿದ್ಲಮ್ಮ? ದೀಪನ ಭಯ ಇಲ್ವ ಸುಡುತ್ತೆ ಅಂತ? ಒಂದ್ಸತಿ ಸುಟ್ಕೋಬೇಕು ನೀನು, ಅವಾಗಲೇ ಗೊತ್ತಾಗದು ನಿನಗೆ. ಬೈ ಅಮ್ಮಂಗೆ ಬೈ ಕಲ್ತಿದ್ಯಾ? ಬೈ ಅಮ್ಮನಿಗೆ ಏನಾದ್ರು ಅಂದ್ರೆ ತಿರ್ವಾಕೊಂಡು ಮಾತಾಡೋದನ್ನ ಕಲ್ತಿದ್ಯಾ? ನೆಟ್ಟಿಗೆ ಶಿಕ್ಷಕಲಿ ಫುಲ್ ನಿದ್ದೆ ಬಂದ್ಬಿಟ್ಟದ ಅವಳಿಗೆ, ಅದಕ್ಕೆ ಓವರಾಗಿ ಆಡ್ತಾವಳೆ. ಟವಲ್ ಹಾಕೋತಾಳೆ ಆಮೇಲೆ. ಚೇಷ್ಟೆ ರಾಣಿ. ಬಾಯ್ ಕಡೆ ಪುಟ. ಏನು? ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಸೂರ್ಯ ಸಾಯಂಕಾಲ ಮುಳುಗುವಂತ ಸಮಯದಲ್ಲಿ ಆ ಸೂರ್ಯನ ಕಿರಣಗಳು ಆ ದೇವ್ರ ತಲೆ ಮೇಲೆ ಬೀಳುತ್ತೆ, ಶಿವಲಿಂಗದ ತಲೆ ಮೇಲೆ. ಅದು ಇವತ್ತು ಫುಲ್ಲು ರಶ್ ಇರುತ್ತೆ ದೇವಸ್ಥಾನ. ಯಾವುದು? ಗವಿ ಗಂಗಾಧರೇಶ್ವರ, ಗವಿಪುರಂ ಅಲ್ಲಿ ನಾವು ಹೋಗಿದ್ದೀವಿ. ಅಲ್ಲಿಗೆ ಹೋಗಿದ್ದೀವಿ ನಾನು ಚಿಕ್ಕ ವಯಸ್ಸಲ್ಲ. ಗುಹೆ ಒಳಗಡೆ ಇದೆ ದೇವಸ್ಥಾನ. ಓ, ಒಳಗಡೆ ನಾವು ಹೋಗೋದು. ಕರೆ ನಂಗೆ ಇವತ್ತು ಜ್ಞಾಪನೆ ಬರ್ತಿದೆ. ಏನೋ ಬಾಗ್ಲ ಹಾಕ್ಬಿಟ್ಲಂತೆ. ಬಾಗ್ಲ ಹಾಕ್ಬಿಟ್ಟ. ವೆರಿ ಗುಡ್ ಪರ್ಸನ್. ದೇವ್ರು ಓಡೋಗ್ಬಿಡ್ತಾನೆ ಆಚೆಗೆ. ಹಬ್ಬ ಅದಕ್ಕೆ ಕೂಡ ಹಾಕ್ಬಿಟ್ಟು ಬಂದವಳಲ್ವಾ? ಬೇಡ ಅಲ್ಲಿರ್ಲಿ ವಾಚೆ ಹೋಗ್ಬಿಡುತ್ತೆ. ನಮ್ಮ ಮನೇಲಿ ಇರಲಿ ದೇವರು. ಓಕೆ. ಕುಶಾನಿ, ಅಮ್ಮನ ಮೂತಿ ಹೆಂಗಿದ್ಯಮ್ಮ? ಅಮ್ಮನ ಮೂತಿ ಹಂಗಿದ್ಯಾ? ನೀನ್ ಮುದ್ದೆ ನೀನ್ ಕರೆಕ್ಟ್ ಆಗಿ ಹಂಗೋನ ಮಾಮ. ಫೋನ್ ನೋಡಿ ಗೈಸ್, ನಾನು ಫೋನ್ ಬಂದದಕ್ಕೆ ಓಡೈತಾಳೆ ಫೋನ್ ತರಕ್ಕೆ. ಸಿಗ್ತಾ ಇಲ್ವಾ? ಸಿಗ್ತಾ ಬರ್ತಾವ ಹೋಗ್ಬಿಟ್ಟು. ಯಾರು ಫೋನ್ ಮಾಡಿದ್ದು? ಯಾರು ಫೋನ್ ಮಾಡಿರೋದು? ಕಾರ್ತಿಕ. ಗೈಸ್ ಇಲ್ಲಿ ಯಾವ ಥರ ನೀವು ಮಾಡಿದ್ರೆ ಈ ಥರ ಶೂನ ತುರಿತಾಳೆ ನೋಡಿ ಗೈಸ್. ಅವಳು ಶೂ ತುರಿತಾವಳೆ. ಏನು ತುರಿತಿದ್ಯಮ್ಮ? ಶೂ ತುರಿತಿದ್ಯಾ? ಅಡುಗೆ ಹಾಕ್ತಾಳೆ ಗೈಸ್ ಇಲ್ಲಿ ತುರಿದು ನೋಡಿ ಗೈಸ್. ಸೆಕೆಂಡ್ ಆಗ್ಬಿಟ್ಲು ವಿಡಿಯೋ ಮಾಡಿದ್ದೆ. ಸೆಕೆಂಡ್ ಆಗ್ಬಿಟ್ಲು. ಇಷ್ಟ ಕಟ್ಟ ನನಗೆ ಕಾಟ ಕೊಟ್ಟಾಕ ನಂಗೆ ಕೂದಲು ನೋಡಿ ಯಾವ ಥರ ಕಿತ್ತಾಕೊಳ್ಳೆ. ನೀವು ಬಿಟ್ಟು ನೋಡಿ ಇವಾಗ.
ಅಯ್ಯೋ ನಿದ್ದೆ ಬಂದ್ಬಿಟ್ಟು ಹಿಂಗೆ ಅಂದ್ರೆ ಬೈ ಹಾಕ್ಸ್ಕೊಂಡಿಲ್ಲ, ಎಣ್ಣೆ ಹಾಕ್ಸ್ಕೊಂಡಿಲ್ಲ, ಬೈ ಅವನಿಗೆ ಬೈ, ನೀನು ಬೈ. ಹಾಕ್ಬೇಡ ನನಗೆ, ಬೇಡ ನನಗೆ. ಬೇಕು ಹಿಂಗೆ ಬೇಕು. ಗೊಂಡೆನ ತೆಗಿತಾರೆ ಮೂಗಲ್ಲಿ. ಅಯ್ಯೋ ಕಾರ್ತಿಕ್, ಹ್ಯಾಪಿ ಸಂಕ್ರಾಂತಿ ಕಾರ್ತಿಕ್. ಇವಾಗ ಮಕರ ಸಂಕ್ರಾಂತಿ. ಬೆಳಿಗ್ಗೆ 10 ಗಂಟೆಗೆ ಬಾ ಅಂತಂದೆ, ಅವ್ನು ಇವಾಗ 5 o'clock ಬಂದಿದ್ದಾನೆ. ಕೈಟ್ ನಾನೇ ಮಾಡ್ಕೊಂಡು ತಗೊಂಬಂದಿದ್ದು. ನೀನು ಏನು ಖುಷಿ ಅರ್ಧ ಕಷ್ಟಪಟ್ಟು ಮಾಡ್ಕೊಂಡು ತಗೊಂಬಂದಿದ್ದೀನಿ. ನಾನು ತರಿಸಿದ್ದು ಇದನ್ನ, ಒಂದು ಪೇಪರ್ ತರಿಸಿದ್ದೀನಿ, ಒಂದು ಪ್ಲಾಸ್ಟಿಕ್ ತರಿಸಿದ್ದೀನಿ. ಇದನ್ನ ಇವಾಗ ಯಾವ ಥರ ಕಟ್ಬಿಟ್ಟು ಬಿಡ್ಬೇಕಂತ ನನಗೆ ಗೊತ್ತಿಲ್ಲ. ಇವಾಗ ಪ್ಲ್ಯಾನ್ ಮಾಡಿ ಅದನ್ನ ಕಟ್ತೀವಿ ರೀ. ಗಾಳಿಪಟನ ಹೆಂಗೆ ಕಟ್ಟೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ನಮಗೆ ಗೊತ್ತಿಲ್ಲ, ಯೂಟ್ಯೂಬ್ ನೋಡಿ ಹೆಂಗೆ ಕಟ್ಟೋದು ಇದು ಮಾಡಿಲ್ಲ ಅವರು. ಹಾಂ ಏನೇಳ ಪಪ್ಪ, ಗಾಳಿ ಪಪ್ಪ ಅಲ್ಲ ಕಣೆ, ಗಾಳಿ ಪಟ. ಪಪ್ಪ ಅಲ್ಲ, ಗಾಳಿ ಪಟ ಏನೋ ಹೇಳ್ತಾವೆ. ಗೈಸ್, ನನ್ನ ಗಾಳಿಪಟ ರೆಡಿ ಆಗಿದೆ. ಇವನೇನೋ ಮಾಡ್ತಾವನೆ, ಗೊತ್ತಿಲ್ಲ ಏನು ಮಾಡ್ತಾವನಂತ. ನನ್ನ ಹತ್ರ ದಾರ ಇದೆ, ನಾನು ಆರಿಸ್ತೀನಿ. ಇವನು ಬರೀ ಕೈಯಲ್ಲಿ ಆರಿಸೋಣಂತೆ ಗೈಸ್. ಅದ್ರಲ್ಲಿ ಅರ್ಧ ಕಿತ್ಕೊಡು. ಮತ್ತೆ ನೀನು ಕೈಯಲ್ಲೇ ಆರಿಸು. ಇದೆಲ್ಲ ಹೆಂಗೆ ಕಿತ್ಕೊಳ್ಳಿ ಅವ್ರದ್ದು? ಇದು ಫುಲ್ ಬೇಕು ಇದಕ್ಕೆ. ಯಾರೋ ಒಂದು ಸರಿ ಇಲ್ಲ. ಬೇಕಿಲ್ಲ. ಕುಶಾನಿ ಫಸ್ಟ್ ಟೈಮ್ ಗಾಳಿಪಟ ಗೈಸ್ ಆರಿಸಿರೋದು. ಮಾಮ ಆರ್ಸನ. ಕುಶಾನಿ ಮಾತ್ರ ಫಸ್ಟ್ ಟೈಮ್ ಅಲ್ಲ, ನಮ್ಮ ಕಾರ್ತಿಕ್ ಫಸ್ಟ್ ಟೈಮ್ ಅಂತ. ನಾನು ಆರಿಸಿದ್ದೀನಿ. ನಾನು ವಿನೋದು ತೇಜಸ್ ಎಲ್ಲ ಆರಿಸಿದ್ದೀವಿ ಒಂದ್ಸಲಿ. ನಾನು 3-4 ಸರಿ ಆರಿಸಿ. ನಮ್ಮ ಮನೆ ಹಳೆ ಮನೆಲ್ಲ ಚಿಕ್ಕ ವಯಸ್ಸಲ್ಲ ಒಂದು ಮನೆ ಆರಿಸಿದ್ಯಮ್ಮ. ನೀನು ಸ್ಕೂಲ್ ಟೈಮಲ್ಲಿ ಆರಿಸಿದ್ಯಾ? ಜಮಾನ್ದಲ್ಲ ಅಮ್ಮ ಆರಿಸಿದಾರೆ. ಓಹೋ ಮತ್ತೆ ನೋಡ ಫುಲ್ಲು ಗಾಳಿಪಟಗಳೆಲ್ಲ ಎಲ್ಲ ಕಡೆ ಆರಿಸ್ತಾರೆ. ಮನೆ ಮನೆಗಡೆ ಎಲ್ಲ ಹಾಯ್ ಅದೆಲ್ಲ ಹಾಯ್ ಮಾಡ್ತಾವ್ರೆ ನೋಡಿ ಗೈಸ್. ಎಲ್ಲ ಕಡೆ ಆರಿಸ್ತವ್ರೆ ಗಾಳಿಪಟನ. ಇಲ್ಲೂ ಆರಿಸಿದ್ದಾರೆ ನೋಡಿ, ಅಲ್ಲಿ ಬಾಯ್ಸ್ಗಳು. ಇಲ್ಲಿ ನೋಡಿ, ಇಲ್ಲಿ ಹೆಂಗೆ ಆರಿಸಿದ್ದಾರೆ ಗಾಳಿಪಟನ. ನಮ್ಮ ಪಾರಿ ಒಳಗೆ ಆಡ್ತಿರೋದು ಆ ಕಡೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಆರ್ತೈತೆ. ಇದು ಇವ್ರದ್ದು. ನಮ್ದು ಆರಿದ್ರೆ ಮಚ್ಚ ಕಾಣಿಸ್ಲೇಬಾರ್ದು, ಹಂಗೆ ಆರಿಸ್ಬೇಕು ನಾವು ಗೈಸ್. ನಾವು ಆರಿಸಿದ್ರೆ ಕಾಣಲೇಬಾರ್ದು ಗಾಳಿಪಟ, ಹಂಗೆ ಆರಿಸ್ಬೇಕು. ಮತ್ತೆ ನೀನು ದೂರ ಹೋಗ್ಬೇಕು, ಸ್ವಲ್ಪ ದೂರ ಹೋಗ್ಬಿಟ್ಟು ಹಿಂಗೆ ಮೇಲೆ ಎಸ್ಬೇಕು. ಫುಲ್ ಹಿಂದೆ ಹೋಗು. ಇನ್ನೂ ಹೋಗ್ಲಿ. ಅದು ಜಾಸ್ತಿ ಇರ್ಬೇಕು. ಇನ್ನು ಹಿಂಗೆ ಅಂದೆ ಬಿಡಬೇಕು. ಅವಾಗ ಬಿಡು, ನಾನು ಲೂಸಾಗಿ ಬಿಟ್ಟಿನಿ ಹೇಳಿಯ. ನೀನು ಬಿಡೋ, ನೀನು ಟೈಟಾಗಿರ್ಬೇಕಿದು. ಟೈಟಾಗಿರ್ಬೇಕು. ಎಸಿಯೋ ಲೇ ಲವ್. ಏನು ಆರಿಸ್ತೇವ ನೀನು ಪಟಾನ? ಬಾಯ್ ಹಿಡ್ಕೊಳ್ಳ, ನಾವೇ ಆರಿಸ್ತೀನಿ. ಹಿಡಿಯೋ. ಹೋಗಿ ಇವನು ಕೊಟ್ಟಿ ಹಿಂಗೆ ಸ್ವಲ್ಪ ಲೂಸ್ ಬಿಡಪ್ಪ, ಒಂಚೂರು ಹೇಳ್ತೀನಿ. ಹತ್ತು. ಖುಷಿ ದಾರ ನೀಟಾಗಿರ್ಬೇಕಣ. ಹ್ಞೂ ಎಸ್ಯಾ ಏನು ಕಣಿ ಕೇಳ್ತಾ ಇದೆಯಲ್ಲ. ಮತ್ತೆ 3 ಸಲ ಮೇಲೆ ಹಂಗೆ ಮಾಡಿ ಬಿಡು. ಹಾಂ, ಹಂಗೆ ಮೇಲೆ ಮಾಡಿ ಫುಲ್ ಟೈಮ್. ಹಾಂ, ಮೇಲೆ ಬಿಡೋ ಅಂದ್ರೆ ಕೆಳಗಡೆ ಬಿಡ್ತಾವನಪ್ಪ ಗಾಳಿಪಟ ಅವನು. ಬಿಡು. ಐಸ್ ಒಂದು ಗಾಳಿಪಟ ಕಿತ್ತೋಯ್ತು ಗೈಸ್. ದಾರ ನೋಡಿ, ದಾರ ಕಿತ್ತೋಗಿ ಅದೆಲ್ಲೋಗಿ ಬಿತ್ತೋ ಗೊತ್ತಿಲ್ಲ, ಎಲ್ಲೋ ಹೊರ್ಟೋಯ್ತು. ಒಂದು ಗಾಳಿಪಟ ಡಮಾರ್. 6 ದಿನನೇ ಗಾಳಿಪಟ ನಾವು ಕಿತ್ತಾಕಿದ್ದೀವಿ. ಇವಾಗ ಇನ್ನೊಂದು ಗಾಳಿಪಟ ಇದೆ. ಇದನ್ನ ರೆಡಿ ಮಾಡಿದ್ ನೀನಾ? ಸರಿ, ಕಟ್ಟು, ಚೆನ್ನಾಗಿ ಕಟ್ಟು. ಇದು ಚೆನ್ನಾಗಿ ಆರ್ಬೇಕು. ಇವಾಗ ಫೇಲ್ ಮಾತ್ರ ಆಗ್ಬಾರ್ದು, ನಾವು ಪಾಸ್ ಆಗಬೇಕು. ಗಿವ್ ಅಪ್ ಮಾತ್ರ ಮಾಡಲ್ಲ ಗೈಸ್. ಇಲ್ಲ, ಇದಕ್ಕೆ ಕಿತ್ತೋಬೇಕು. ಇಲ್ಲ, ನಾನಂತೂ ಗಿವ್ ಅಪ್ ಮಾಡಲ್ಲ ಇವತ್ತು. ಅದು ಆರ್ಲೇಬೇಕು. ಅವರು ಚೆನ್ನಾಗಿ ಆಡಿಸ್ತವ್ರಪ್ಪ ಮೇಲ್ಗಡೆ. ನೋಡಿ, ಇಲ್ಲಿ ಆಡ್ತೈತಿ ಇವ್ರದ್ದು. ನಮ್ದೇ ಕಾರ್ತಿಲ್ಲ. ದಾರ ಹೆಂಗಮ್ಮ ಕಾಣುತ್ತೆ ನಿಮಗೆ? ಕಟ್ಟಿದ್ಯಾ? ಇಟ್ಕೋ, ಇವಾಗ ಹೇಳ್ತೀನಿ. ಇವಾಗ ಮಸ್ತಾಗಿ ಆರಿಸ್ತೀವಿ. ಅದು ಆರಿದ ತಕ್ಷಣ ಏನು ಬಿಡ್ತಾವ ನಾವು. ಬಿಡೋ, ಆರ್ಸೋ. ದಾರ ಬಿಡೋ, ನೀನು ಆರುತ್ತದು. ಗಾಳಿಪಟ ಮೇಲೆ ಆರ್ಸೋದು ಒಂದು ಕಲೆ.
ಕೆಳಗಡೆ ಆರಿಸೋದು ಅಂಕಲ್ ಬನ್ನಿ ತೋರಿಸ್ತೀನಿ. ಗಾಳಿಪಟ ಹಿಂಗೂ ಆರಿಸ್ಬೋದು ಗೈಸ್ ಆರಾಮಾಗೆ. ಯಾವ ಥರ ಮಾಡಿ ನೋಡಿದ್ರೆ ನೀವು ಗಾಳಿಪಟನ ಹಿಂಗೆ ಆರಿಸೋದು ನೋಡಿ. ಎಲ್ಲರೂ ಮೇಲೆ ಆರಿಸ್ತಾರೆ, ನಾನು ಕೆಳಗಡೆ ಆರಿಸ್ತೀನಿ ನೋಡಿ. ಹಾ ಇವೆಲ್ಲ ಟ್ಯಾಲೆಂಟ್ ತೋರಿಸ್ಮೇಲೆ, ಇವೆಲ್ಲ ಟ್ಯಾಲೆಂಟ್ ಗೈಸ್ ನೋಡಿ. ನಾವೇ ಆರಿಸ್ತಾರೆ ಗಾಳಿಪಟ. ಕಾರ್ತಿಕ್ ಆರಿಸ್ತಾವ ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಆರಿಸ್ತವನೆ. ಏಯ್ ಸೂಪರ್ ಮಚ್ಚ, ಹೆಂಗೆ ಕಲ್ತ್ಕೊಂಬಿಟ್ಟ ನೀನು, ಚೆನ್ನಾಗಿ ಆರಿಸ್ತವನೆ ಗೈಸ್. ಸ್ಯಾಟಿಸ್ಫ್ಯಾಕ್ಷನ್ ಇಂಪಾರ್ಟೆಂಟ್. ನಾವು ಗಾಳಿಪಟ ಇಲ್ಲೇ ಐತೆ ಆದರೂ ನಾವು ಆರಿಸ್ತೀವಿ ಅಂತ ಬಿಲ್ಡಪ್ ಕೊಡಬೇಕು ಅಲ್ವಾ? ಸುಮ್ಮನೆ ಆಮೇಲೆ ನಾವು ಆರಿಸಿಲ್ಲ ಅಂತ ಭಂಗ ಆಗ್ಬಿಟ್ರೆ. ಹಾಂ ಇವಾಗ ಚೆನ್ನಾಗಿ ಆರಿಸ್ತಾರೆ ಗೈಸ್. ಮಚ್ಚ ಆ ಮಕ್ಳನ್ನ ಕರ್ಬಿಡೋಣ ಬನ್ನಿ ಆರಿಸಿ ಅಂತಿಲ್ಲ ನಮ್ಮದು. ಹಾಂ ಕರೇನ ಅವ್ರನ್ನ ಬರೋ ಅಂತ. ಓಯ್ ಸಾಯಲ್, ಏಯ್ ಬಾರ ಇಲ್ಲೇ ನಮ್ಗಂತ ಬಾರಿಸ್ಕೊಡು ಗೈಸ್. ನಮ್ಮ ಫ್ರೆಂಡು ಆಯ್ ಥ್ಯಾಂಕ್ ಯು. ಹಂಗ ನಮ್ಮ ಫ್ರೆಂಡ್ ನೋಡಿ ಗೈಸ್ ಅಲ್ಲಿ ಹೆಂಗೆ ಆರಿಸ್ತವನೆ. ನಮ್ಮ ಮುಂದೆ ಮಾಡ್ಬೇಕಾನೆ ಹೆಲ್ಪು. ಐನಲ್ಲಿ ನಮ್ಮ ಅಮ್ಮ ಹೇಳ್ದವ್ರು ಇವಾಗ ಆ ಕಾಡಕ್ಕೆ ನಮ್ಮ ಅಮ್ಮ ಅವನ ಅದೇನು ಮ್ಯಾಜಿಕ್ ಮಾಡ್ತಾರೆ ಅಂತ. ಹೋದ್ ಸರಿ ನಮ್ಮ ವಿನೋದ್ ಚೆನ್ನಾಗಿ ಆರಿಸಿದ ಗೈಸ್. ಅವ್ರು ಇರ್ಬೇಕಾಯ್ತು ವಿನೋದ್ ಚೆನ್ನಾಗಿ ಆರಿಸಿದ. ಓಹೋ ಇರೋಣ ಮಚ್ಚ ನಮ್ಮ ಮನೆ ಮಾಡಿ ಸಿಗರೇಟ್ ಪ್ಯಾಕ್ಗಳು. ಒಂದು ಸಂಕ್ರಾಂತಿ ಅಂತೆ ಗೈಸ್, ಎಲ್ಲ ಸಂಕ್ರಾಂತಿ ಅಲ್ಲ ಸಂಸ್ಕ್ರಾಂತಿ ಅಂತೆ. ಏನು ಸಂಸ್ಕ್ರಾಂತಿ ಹಬ್ಬ ಏನು ಮಚ್ಚ? ಸಂಕ್ರಾಂತಿ ಅಂತಾನೆ ಅಂದಿದ್ದು. ಏನಬ್ಬ? ಸಂಕ್ರಾಂತಿ. ಅವಾಗಲೇ ಹೇಳಿದ್ದು ಸಂಸ್ಕ್ರಾಂತಿ. ಸಂಸ್ಕ್ರಾಂತಿ. ಒಂದು ಕೆಲಸ ಮಾಡೋಣ, ನಾವು ಪಾರಿವಾಳ ಆರ್ಸೋಣ ಮಚ್ಚ. ಪಾರಿವಾಳ ಹಿಂಗೆ ಸುಮ್ಮನೆ ಹಿಂಗೆ ಬಿಟ್ರೆ ಅದೇ ಅಟ್ಲೀಸ್ಟ್ ಆರುತ್ತೆ. ಈ ಗಾಳಿಪಟ ಆರ್ತಾನೆ ಇಲ್ಲ. ಓ ಅದು ಡೌನ್ ಫಾಲ್ ಆಯಿತು ಗಾಳಿಪಟ. ಕುಶಾನಿ ನೀ ಆರ್ತೀಯಾ? ಅಲ್ವಮ್ಮ ನನ್ನ ಮಗ ಅವನಲ್ಲ ಡಬ್ಬ ನನ್ನ ಮಗ. ಡಬ್ಬಲ್ ಕಟ್ಟಿದ್ದೀನಿ. ಕಟ್ಟಿರೋ ರೀತಿ ಸರಿ ಇಲ್ಲ ಕಣ. ಬಿಡಿ ಹೋಗ್ಲಿ ಬನ್ನಿ ಹೋಗುವ ಕೆಳಗಡೆ. ಅಲ್ಲೇ ಗಾಳಿಪಟದ ಪರಿಸ್ಥಿತಿ ಹಿಂಗಾಗ್ಬಿಟ್ಟು ಕಿತ್ತೋಗ್ಬಿಡ್ತು. ನಾವು ಗಿವ್ ಅಪ್ ಮಾಡಲ್ಲ ಗೈಸ್, ನಮ್ಮ ಅಮ್ಮ ಕಿತ್ತಾಕ್ಬಿಡೋರೆ ಅದಕ್ಕೇನೆ ಅದು ಆರಿಲ್ಲ. ಚೆನ್ನಾಗಿ ಆರಿಸ್ತಿದ್ವಿ ನಾವು. ಏನು ನಾವು ಅಮ್ಮ ಕಿತ್ತಾಕ್ಬಿಟ್ರು ಗಾಳಿಪಟ್ಟಿ ಗಾಳಿಪಟ ಅಂದೆ. ನನ್ನ ಮೇಲೆ ತಲೆ ಮೇಲೆ ಕೈ ಇಟ್ಬಿಟ್ಟಾಳ ನಾನು ಕಿತ್ತಾಕ್ತಿ ಅಂತ. ಸೊ ಫಸ್ಟೇ ಬಿಳಿಕೂದು ನೀನು ತಲೆ ಮೇಲೆ ಕೈ ಇಟ್ಬಿಟ್ಟು ಫುಲ್ ಬಿಳಿಕೂಡ್ಲಾಗ್ಬಿಡುತ್ತೆ. ಆಮೇಲೆ ಇದು ಪರವಾಗಿಲ್ಲ, ಬೇಡ ಸುಮ್ಮನೆ ತಲೆಯಲ್ಲೇ ಬಿಳಿಕೂದಾದ್ರೂ ಪರವಾಗಿಲ್ಲ, ನನ್ನ ಮೇಲೆ ಕೈ ಇಟ್ಬಿಟ್ಟಾಳು ನಾನೇ ಕಿತ್ತಾಕ್ತೇನೆ. ಗೈಸ್ ಇದನ್ನ ಕಾರ್ತಿಕ್ ಕಿತ್ತಾಕ್ದ, ಇದನ್ನ ಅಮ್ಮ ಕಿತ್ತಾಕೋರೆ. ನೀನು ಆ ಗಾಳಿಪಟ ನಂಗೆ ಆರಿಸ್ಬಿಟ್ಟ ಒಂದು. ಇದು ಏನಾಗಿದೆ? ರೀತಿ ಸರಿ ಇಲ್ಲ, ಮಿಸ್ಟೇಕ್ ಆಗಿದೆ, ಅದಕ್ಕೆ ಆರ್ತಾ ಇಲ್ಲ ಮೇಲೆ. ಇರ್ಲಿ ಬಿಡು, ನೆಕ್ಸ್ಟ್ ಟೈಮ್ ಗೈಸ್ ಗಾಳಿಪಟ ನಿಮ್ಗೆ ಆರಿಸ್ತೀನಿ. ನಾನು ಕಲ್ತ್ಕೊಂಬಂದು ತೋರಿಸ್ತೀನಿ. ಕುಶಾನಿ ಗಾಳಿಪಟ ಆರಿಲ್ಲ ಕುಶಾನಿ, ನೆಕ್ಸ್ಟ್ ಟೈಮ್ ಮಾಡ್ತಾನೆ ಬಾಮ್ಮ ನೆಕ್ಸ್ಟ್ ಟೈಮ್. ಸೊ ಗೈಸ್ ನನಗೆ ಕಾರ್ತಿಕ್ಕು ಒಂದು ಇದು ಕೇಳಿದ ಮಚ್ಚ, ವ್ಲಾಗಿಂಗ್ ಮಾಡ್ತೀನಿ ಮಚ್ಚ ಅಂತ, ಈ ಐಡಿಯಾ ಕೊಡು ಅಂತ ಒಂಚೂರು ಕೇಳ್ದ. ನಾನು ಒಂದೊಳ್ಳೆ ಐಡಿಯಾ ಕೊಟ್ಟಿದ್ದೆ ಗೈಸ್, ಸಂಕ್ರಾಂತಿ ಹಬ್ಬಕ್ಕೆ ಈ ಥರ ಮಾಡೋ ಅಂತ. ಹೇಳ್ತೀನಿ ಐಡಿಯಾ ಎದ್ದೋಳು. ಆಮೇಲೆ ಬೆಳಗ್ಗೆ ಬೇಗ ಎದ್ಬಿಟ್ಟು ತಣ್ಣೀರು ಸ್ನಾನ ಮಾಡಿಕೊಂಡು ಮನೆ ಕೆಳಗಡೆ ಹೋಗ್ಬಿಟ್ಟು ಮನೆಯೆಲ್ಲ ಗುಡಿಸ್ಬಿಟ್ಟು ರಂಗೋಲಿ ಹಾಕು. ಅದಾದ್ಮೇಲೆ ತುಳಸಿ ಪೂಜೆ ಮಾಡು. ಆಮೇಲೆ ಸೀರೆ ಉಡ್ಕೊಂಡು ಬಳೆ ಹಾಕ್ಕೊಂಡು ಮನೆಗೆ ಹೋಗ್ಬಿಟ್ಟು ಅರ್ಶಿನ ಕುಂಕುಮ ಮತ್ತು ಎಳ್ಳು ಬೆಲ್ಲ ಬೀರೋದು ಮಾಡೋ ಅಂತ ಹೇಳ್ದೆ ಗೈಸ್ ಅವನಿಗೆ. ಅವ್ನು ಕೇಳಿದೆ ನನ್ನ ಮಾತು. ಇವಾಗ ಆ ಟೈಮು 6 ಗಂಟೆ ಆಗಿದೆ, ಮನೆ ಹೋಗ್ಬಿಟ್ಟು ಇವಾಗ ವ್ಲಾಗ್ ಮಾಡ್ತಾನಂತೆ. ಐಡಿಯಾ ನೀನು ಯಾಕೆ ಮಾಡ್ತಿಲ್ಲ? ಅದೆಲ್ಲ ಹೆಣ್ಮಕ್ಳು ಮಾಡೋದು ಗೈಸ್. ಹೆಂಗೆ ಗೊತ್ತೆ ಇವೆಲ್ಲ ನಾನು ಹೇಳಿದ್ದೆ ಅವ್ನಿಗೆ. ಮೊನ್ನೆ ಮಿಂತ್ರಲ್ಲಿ ಮತ್ತೆ ಶೂ ಹುಡ್ಕೊಂಡು ನನಗೆ ಅಂತ ಹೇಳಿದ್ದೆ. ಬರೀ ಅವ್ನಿಗೆ ವುಮೆನ್ಸ್ ಶೂಗಳು, ವುಮೆನ್ಸ್ ಬಟ್ಟೆಗಳು ಅದು ಮಾತ್ರ ಬರ್ತಿತ್ತು. ಸೊ ಅದಕ್ಕೆ ನಾನು ಅನ್ಕೊಂಡೆ ಮೋಸ್ಟ್ಲಿ ಒಂದು ಜೆಂಡರ್ ಚೇಂಜ್ ಆಗ್ಬಿಟ್ಟಿದೆ ಅಂತ. ನನಗೆ ಮೆನ್ಸೇ ಬಂದಿದ್ದು. ಇವನಿಗೆ ಬರೀ ವುಮೆನ್ಸ್ ಗೈಸ್. ಮೋಸ್ಟ್ಲಿ ಅವನು ಯಾವ್ದಾದ್ರು ಇವನೇ ಹುಡುಗಿನೇ, ನನಗೆ ಏನೋ ಗರ್ಲ್ ಫ್ರೆಂಡ್ ಇರಬೇಕು ಅಂತಿಲ್ಲ. ಹೇಳೋ ನಿಂಗೆ ಯಾಕೆ ಬರೀ ಬಂದು ಹೇಳು, ಹುಡುಗಿರ್ ಯಾಕೆ ಬಂದು ನಿನಗೆ? ಗರ್ಲ್ ಫ್ರೆಂಡ್ಸ್ ಫೋನ್ ಕೊಡಿದ್ದೀನಿ. ಮಿಂತ್ರಲ್ಲಿ ಚೆಕ್ ಮಾಡೋ ಶೂ ಅಂತಂದ್ರೆ ಬರೀ ವುಮೆನ್ಸ್ ಶೂನೇ ಬರ್ತಿರೋದು ಅವ್ನಿಗೆ. ವುಮೆನ್ಸ್ ಶೂ, ವುಮೆನ್ಸ್ದು ಸ್ಪೋರ್ಟ್ಸ್ ಬಟ್ಟೆಗಳೆಲ್ಲ ಬರ್ತಿದೆ, ಮೆನ್ಸ್ದು ಒಂದು ಬಂದಿಲ್ಲ. ಅದಕ್ಕೆ ಅವ್ನಿಗೆ ಹೇಳಿದೆ ಮೋಸ್ಟ್ಲಿ ಒಂದು ಜೆಂಡರ್ ಚೇಂಜ್ ಆಗ್ಬಿಟ್ಟಿದೆ. ಅಯ್ಯೋ ಮಚ್ಚ ನೀನು ಹುಡುಗಿಯಾಗ್ಬಿಟ್ಟಿದ್ದೆ, ನಾನು ಲವ್ ಮಾಡ್ಬಿಡ್ತೀಯ ಮಚ್ಚ. ಇವಾಗ ಏನು ಮಾಡ್ತಿದ್ಯಾ? ನಾನು ಹಾಂ ಕುಶಾನಿಗೆ ಒಂದು ಆರತಿ ಮಾಡೋಣ ಅಂತ. ಆರತಿ? ಅದು ಏನ್ ಆರತಿ ಅಂದ್ರೆ, ಮನೇಲಿ 5 ವರ್ಷದಿಂದ 10 ವರ್ಷದ ಒಳಗಡೆ ಇರುವಂತ ಹೆಣ್ಮಕ್ಳುಗಳಿಗೆ ಈ ರೀತಿ ಕೂರಿಸ್ಬಿಟ್ಟು, ಈ ರೀತಿ ಮನೇಲಿ ಇರ್ತಕ್ಕಂತ ಪದಾರ್ಥಗಳನ್ನೇ ಒಂದ್ 5 ತಟ್ಟೆ ಜೋಡಿಸ್ಬಿಟ್ಟು ಮಗುನ ಕೂರಿಸಿ ಅರ್ಶಿನ ಕುಂಕುಮ ಇಟ್ಟು, ಚಿಲ್ಲರೆ ಕಾಸು, ಎಲೆ, ಅಡಿಕೆ, ಬಾಳೆಹಣ್ಣು, ಎಳ್ಳು, ಬೆಲ್ಲ, ಹಣ್ಣುಗಳು ಏನಿದಾವೋ ಅದನ್ನೇ ಒಂದ್ 5 ತಟ್ಟೆ ಜೋಡಿಸಿ ಆರತಿ ರೆಡಿ ಮಾಡ್ಕೊಂಡು ಅವಳಲ್ಲಿ ಕೂರಿಸಿ, ಅದನ್ನ ಕೂರಿಸ್ಬಿಟ್ಟು ಒಳಗೆ ಅರ್ಶಿನ ಕುಂಕುಮ ಇಟ್ಟು ದೇವ್ರಿಗೆ ಬೇಡ್ಕೊಬೇಕು. ಏನಕ್ಕೆ ಮಾಡ್ಬೇಕದು? ಏನಕ್ಕೆ ಮಾಡ್ಬೇಕು ಅಂದ್ರೆ ಮಕ್ಕಳಿಗೆ ಆಯುಷ್ಯ, ಆರೋಗ್ಯ, ವೃದ್ಧಿ ಆಗ್ಲಿ, ಒಳ್ಳೇದಾಗ್ಲಿ ಅದಕ್ಕೋಸ್ಕರ. ಇದು ನನಗೂ ಗೊತ್ತಿರ್ಲಿಲ್ಲ. ನಾವು ಹಿಂಗೆ ನೋಡ್ಬಿಟ್ಟು ನಮ್ಮನೇಲೂ ಪುಟ್ಟ ಮಗಳಿದಾಳಲ್ಲ, ಸೊ ಅವಳಿಗೂ ಆಯುಷ್ಯ, ಆರೋಗ್ಯ, ಯಶಸ್ಸು ಎಲ್ಲ ಸಿಗ್ಲಿ, ವೃದ್ಧಿ ಆಗ್ಲಿ ಅದಕ್ಕೋಸ್ಕರ ನೋಡ್ದೆ. ಮಧ್ಯಾಹ್ನ ತೋರಿಸ್ತಾ ಪುಟ್ಟ ನನ್ಗೆ ಅದನ್ನ. ಸೊ ನಾವು ಮಾಡೋಣ,
ನಿಮಗೂ ಓಕೆ ಅನ್ಸಿದ್ರೆ ಮಾಡ್ಬೋದು ಒಂದ್ಸರಿ, ಖಂಡಿತ ಮಾಡ್ಬೋದು. ಗೈಸ್ 5 ಇಯರ್ಸ್ ಇಲ್ಲ 6 ಇಯರ್ಸ್ ಒಳಗಡೆ ಇರೋ ಮಕ್ಕಳಿಗೆ, ಚಿಕ್ಕ ಚಿಕ್ಕ ಮಕ್ಕಳುಗಳಿಗೆ ಸೊ ಈ ಥರ ಕೂರಿಸ್ಬಿಟ್ಟು ಅವ್ರಿಗೆ ಆರತಿ ಬಡಿಸ್ಬೇಕು. ಆವಾಗ ಅವರ ಆಯುಸ್ಸು ಮತ್ತು ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ ಅಂತ ನಾನೊಂದು ವೀಡಿಯೋ ನೋಡಿದ್ದೆ. ಸೊ ಅದಕ್ಕೆ ನಮ್ಮ ಹುಡುಗಿನೂ ಇದ್ದಲ್ಲ ಮನೇಲಿ ಚಿಕ್ಕ ಹುಡುಗಿ, ಸೊ ಅವಳಿಗೂ ಮಾಡುವ ಅಂತ ಮಾಡ್ತಿದ್ದೀವಿ. ಸೊ ನಿಮಗೂ ಇದು ಓಕೆ, ಇದು ಒಳ್ಳೇದು ನಂತರ ನೀವು ಕೂಡ ಇದನ್ನು ಮಾಡ್ಬೋದು. ಸೊ ಏನು ಮಾಡಬೇಕು ಅಂತ ನಮ್ಮ ಅಮ್ಮ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀನು ಭಾಗ್ಯದ ಲಕ್ಷ್ಮೀ ಬಾರಮ್ಮ. ವಯಸ್ ಇನ್ನೂ ಅವಳು ಇನ್ನು ಆಡ್ತೀನಿ ಬೆಳಿಗ್ಗೆ ಅಷ್ಟು ಬೇಗ ತಿಂತ ಅವಳೆ. ತಿಂಡಿ ಪೋತಿ ಕಡೆ ತಿಂಡಿ ಪೋತಿ ನೀನು ನಿಮ್ಮಮ್ಮ ಇಬ್ರು ಒಂದೇ ತಿಂಡಿ ಪೋದ್ರು ಇಬ್ರು. ಏನು ನಾನು ತಿನ್ನಲ್ಲ, ನೀನು ತಿನ್ನೋದು ತಿಂಡಿ ಪೋತಿ ನೀನು, ನಾನಲ್ಲ. ಏನು ಇಡೋ ಬೆಂಕಿ ಒಳಗೆ. ಮೊದಲು ಕುಂಕುಮ ಇಡಬೇಕು. ಏನಪ್ಪ ಇದು? ಕುಂಕುಮ ಮತ್ತೆ ಚಿಕ್ಕ ಮಕ್ಳಿಗೆ ಇರ್ಬೋದು ಅಷ್ಟನ. ಹುಟ್ಟದಾಗ್ಲೇ ಇಟ್ಬಿಟ್ಟು ಅಲ್ಲೋಳು ತಾಳಿ ಅಂತ ತೆಗಿತೊಳದ್ರ. ಅವ್ರಮ್ಮ ಇಟ್ಕೊಂತಾಳಲ್ಲ. ಓ ನೋಡಿದ್ರೆ ಎಷ್ಟು ಬುದ್ಧಿ ಐತಿ ಒಳಗೆ. ಕಣ್ಣು ಮುಚ್ಕೊ, ಕೈ ಮುಗಿ. ಎಲ್ಲ ಮಾಡ್ಸ್ಕೊತಾಳಪ್ಪ. ಜಾಣಿ ಅವಳು. ಕೈ ಮುಗಿಯಪ್ಪ, ಕೈ ಮುಗಿಯಪ್ಪ, ಕೈ ಮುಗಿ. ಹಿಂಗೆ ಮಾಡಿ ಬಿಡು. ಹಂಗೆ ಮಾಡ್ತೀನಿ, ಹಾಕ್ತೀನಿ. ಅಕ್ಷತೆ ಹಾಕೊಂತಾಳೆ. ಕೈ ಮುಗಿ, ಹಿಂಗೆ ಕೈ ಮುಗಿಬೇಕು. ಹಂಗೆ ನಮ್ಮ ಮಗಳು ಎಲ್ಲ ಮತ್ತೆ ಕೇಳ್ತಾಳಪ್ಪ. ಸೂಪರ್ ನನ್ನ ಮಗಳು. ಹಂಗೆ ಕೈ ಮುಗಿಯಪ್ಪ, ಕೈ ಮುಗಿ. ಓ ನಿಂಗೆ ಅಷ್ಟನೇ ಇಡ್ತಾವಳೆ. ಅಷ್ಟ ಕುಂಕುಮ ಇಟ್ಲು. ತರ್ತೀರಪ್ಪ. ತಾಳಿಗೆ ಇಡ್ಬೇಕನ್ನಮ್ಮ. ಹಿಂಗೆ ಕುಶಾನಿ ಫುಲ್ಲು ಪೂಜೆ ಗೀಜೆ ಎಲ್ಲ ಕಲ್ತ್ಕೊಂಡ್ಬಿಟ್ಟವಳೆ. ಈ ಥರ ಮಾಡಿ ಹ್ಞೂ ಒಂದು ನಿಂಬೆಹಣ್ಣು, ಹ್ಞೂ ಒಂದು ಕಾಯಿನು, ಈ ಥರ ಎಳ್ಳು ಬೆಲ್ಲ ಆಗುತ್ತಲ್ಲ ಹ್ಞೂ ಅದನ್ನ ಹಾಕಿ, ಹ್ಞೂ ಈ ಬೆಲ್ಲದ ಚೂರ್ನ ಹಾಕಿ, ಹ್ಞೂ ಏನಪ್ಪ ಕುತ್ಕೋ ಏ ಬಟ್ಟೆ ಒಳ್ಳು ಬಿಸಿ ಬಿಸಿ ಇಲ್ಲಿ ಈ ಥರ ಏನಿದು? ಮುಖದಿಂದ ಎಳೆ ತೆಗೆಯೋದು. ದೃಷ್ಟಿ ಏನಾರ ಇದ್ರೆ ಎಲ್ಲ ನಿವಾರಣೆ ಆಗುತ್ತೆ ಅದಕ್ಕೋಸ್ಕರ. ಹ್ಞೂ ಅಪ್ಪ ಕೈ ತತ್ತ ಹೋಯ್ತು. ನನ್ನ ಮಗಳು ದೃಷ್ಟಿ ಎಲ್ಲ ಯಾರ ದೃಷ್ಟಿ ಹಾಕೋರು ಎಲ್ಲ ದೃಷ್ಟಿನೂ ದೃಷ್ಟಿ ಹೋಯ್ತು ನಿಂಗೆ. ಕುಶಾನಿ ದೇವ್ರ ಸಮಾನ ಅಲ್ವಾ? ಹ್ಞೂ ಕುಶಾನಿ ನಮಸ್ಕಾರ ಮಾಡಬೇಕು. ತಲೆ ಮೇಲೆ ಕುಶಾನಿ ಕೈ ತಲೆ ಮೇಲೆ ಆಶೀರ್ವಾದ ಮಾಡ್ಬಿಟ್ಲು ಕುಶಾನಿ. ಚಾಮುಂಡೇಶ್ವರಿ ಕೂತ್ಕೊಂಡು ಅವಳು ಲಘುನೇ ಸಾಕು. ಒಳ್ಳೆದಾಗ್ಲಪ್ಪ ಅಂತ ಹೇಳು, ಬುದ್ಧಿ ಕೊಡಪ್ಪ ಅಂತ ಹೇಳು. ನನಗೆ ಬುದ್ಧಿ ಇಲ್ಲ ನೋಡೋದು ಮಾಡಿ ಕುಶಾನಿ. ನೀನೊಂದು 100 ವರ್ಷ ಚೆನ್ನಾಗಿರು, ಓಕೆನಾ? ಡನ್. ಡನ್. ಮತ್ತೆ ಆರತಿ ಮಾಡ್ಬೇಕಾ? ಕೈ ಬಿಡು. ದೃಷ್ಟಿ ಎಲ್ಲ ಹೋಗ್ಬಿಡಿದ ಮಗಳಿಗೆ. ಹೋಯ್ತು. ಸೊ ಗೈಸ್ ನಮ್ಮ ಸಂಕ್ರಾಂತಿ ಹಬ್ಬ ಈ ಥರ ಇತ್ತು. ಸೊ ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ನಾವು 3 ಜನ ಎಂಜಾಯ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಓಕೆ, ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದೇ ಬಯಸಿ, ಯಾರು ಕೆಟ್ಟದ್ದು ಮಾತ್ರ ಬಯಸೋಕೆ ಹೋಗ್ಬಿಡಿ. ಹೊಸ ವರ್ಷದ್ದು ಹೊಸ ಹಬ್ಬ. ಲವ್ ಯು ಆಲ್. ಇನ್ನೊಂದು ಮಾತು ಹೇಳ್ಬೇಕು ನಾನು. ಕುಶಾನಿಗೆ ಫೋಟೋ ಶೂಟ್ ಮಾಡಿಸೋದಲ್ಲ, ಅವಾಗಳು ಸ್ವಲ್ಪ ತರ್ತಲಿಯಾಗಿ ಆಡ್ಕೊಂಡು ಹೊಡಿಯೋದು ತೂತು ಮಾಡೋದು ಮಾಡ್ತಿದ್ದಾರೆ. ಅದು ತುಂಬ ಜನ ಮಕ್ಕಳಿಗೆ ಈ ಥರ ಹ್ಯಾಬಿಟ್ ಕಳಿಸ್ಬಾರ್ದು, ಈ ಥರದೆಲ್ಲ. ಅದು ಚಿಕ್ಕ ಮಕ್ಕಳು, ಅವ್ರು ಚಿಕ್ಕ ಮಕ್ಕಳು ಏನು ಮಾಡೋದು ಚಂದ. ಅವ್ರು ದೊಡ್ಡವರಾದ್ಮೇಲೆ ನಾವು ಕೇಳ್ತೀವಿ, ನಾವು ಇವಾಗೇನೋ ಮುದ್ದಾಗಿರ್ತೈತಿ ಅದಕ್ಕೋಸ್ಕರ ಹಿಂಗೆ ಮಾಡ್ತೀವಿ. ಒಂದು 3 ವರ್ಷ 3 ವರ್ಷದ ಗಂಟ ನಾವು 3-4 ವರ್ಷ ಆದಮೇಲೆ ನಾವು ಹೇಳ್ಕೊಡ್ತೀವಿ, ಸ್ಕೂಲ್ ಹೋಗೋ ಟೈಮ್ ಬರುತ್ತೆ, ಅವಾಗ ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ. ಇವಾಗೇನೋ ಮುದ್ದು ಮಕ್ಕಳು, ಅದಕ್ಕೋಸ್ಕರ ಸ್ವಲ್ಪ ಖುಷಿಯಾಗಿ ತರ್ತಲ್ಲಿಯಾಗಿ ತಮಾಷೆಯಾಗಿ ಅವ್ರ ಜೊತೆ ಆಡ್ಕೊಂಡು ಟೈಮ್ ಪಾಸ್ ಮಾಡ್ತೀವಿ. ಒಂದು ನೆನಪಿರುತ್ತೆ ನಮಗೆ, ಅದಕ್ಕೋಸ್ಕರ ಅವ್ರ ಜೊತೆ ನಂಗೆ ಆಡ್ತೀವಿ ಹೊರತು ಅದನ್ನೇ ಮುಂದುವರ್ಸ್ಕೊಂಡು ಹೋಗಲ್ಲ. ಮೊಂಡತನ ಮಾಡೋದಕ್ಕೂ ಬಿಡೋದಿಲ್ಲ. ಪುಟ್ಟ ಮಕ್ಕಳಲ್ವಾ. 2 ವರ್ಷ ಆಗಾಯ್ತು ಇನ್ನು ಅವಳಿಗೆ. 2 ವರ್ಷ 2 ವರ್ಷದ ಮಗುಗೆ ಕಲಿತಾಳೆ ಇನ್ನು ಅವಳು. ಇವಾಗ ಇನ್ನೂ ಚಿಗುರು ಕಲಿತಾಳೆ ಮುಂದೆ. ಸೊ ಓಕೆ, ಇವಾಗ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಎಲ್ರಿಗೂ ಒಳ್ಳೇದಾಗಲಿ, ಯಾರು ಕೆಟ್ಟದ್ದು ಮಾತ್ರ ಆಗಬಾರ್ದು. ಈ ವರ್ಷ ಚೆನ್ನಾಗಿ ಹೋಗ್ಲಿ ಎಲ್ರದ್ದು.
ಹಿಂಗೆ ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಿ ವಾಚಿಂಗ್, ಸೈನಿಂಗ್ ಆಫ್. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬಾಯ್ ಬಾಯ್. ಹೊಡಿತ್ಯಾ? ಹೊಡಿ, ನೀ ಹೊಡಿ.